ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಯಾವುದು ತಿಳ್ಕೋಬೇಕು? ತಾಯಿಯ ಗರ್ಭದಲ್ಲಿ ನಾಣಿರ್ದ ವೇಳೆಯಲ್ಲಿ ತಾಯಿಯ ಗರ್ಭದೊಳಗ ಕುಕ್ಕುಟಾಸನದಲ್ಲಿ ಮಗು ಕುಂತಿರ್ತದ. ತಾಯಿ ಉಪ್ಪು ಹುಳಿ ಖಾರ ಖಾರ ಅಂತ ಉಣ್ತಿರ್ತಾಳೆ. ಆ ಪಿಂಡಕ್ಕೆ ತಗಲಿದಾಗ ಸಾವಿರ ಸಾವಿರ ಚೋಳ ಕಡ್ದಷ್ಟು ತ್ರಾಸಾಗ್ತದಂತ. ತ್ರಾಸಾದಾಗ ಅದು ಒಂದಿಷ್ಟು ಎಡಕ್ಕೆ ಸರಿತಿ ಅಂದ್ರೆ ಮಲಮೂತ್ರದ ಹಿಡಿಕೆಯ ಬಾಧೆ. ಅಲ್ಲಿ ಕಾಟ ಪಲ್ಲಂಗಿರಂಗಿಲ್ಲ ಕೈಕಾಲು ಬಿಚ್ಚಿ ಆಡಾಕ. ಅದಕ್ಕೆ ಭಗವಂತನಿಗೆ ಮಾತು ಕೊಟ್ಟು ಬಂದೀವಿ ನಾವು. ಹೇ ಪರಮಾತ್ಮ, ಈ ಹೇಯವಾದ ತಾಯಿಯ ಗರ್ಭದಿಂದ ಮೊದಲು ನನ್ನನ್ನು ಭೂಮಿಗೆ ನೂಕು. ಭೂಮಿಗೆ ನೂಕಿದ ತಕ್ಷಣ ಭೂಮಿಗೆ ಬಿದ್ದ ಕ್ಷಣವೇ ನಾನ್ಯಾರು, ನಾ ಎದಕ್ಕೆ ಬಂದೀನಿ ಅನ್ನೋದನ್ನು ತಿಳ್ಕೊಂಡ ನಾ ಹ್ಯಾಂಗ ಬಂದೀನಲ್ಲ ಹಾಗೇ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ ಅಂತ ಭಾಷೆ ಕೊಟ್ಟು ಬಂದೀವಿ. ಅದನ್ನು ಮರ್ತೀವಿ ನಾವು. ಭಗವಂತ ಆ ಕೂಸಿನ ಕೂಗನ್ನು ಕೇಳ್ತಾನಂತ. ಕೇಳಿ ಇವು ಎರಡು ಬಳ್ಳಿಲಿ ನೂಗ್ತಾನವ. ನಿಮಗೆ ಡೌಟ್ ಇತ್ತಂದ್ರೆ ಮನೆಗೆ ಹೋಗಿ ನೋಡ್ಕೊರಿ, ಮತ್ತೆ ಇಲ್ಲಿ ನೋಡ್ಕೋಬೇಡ್ರಿ. ಎರಡು ಬಳ್ಳಿಲಿಂದ ಹಿಂಗೆ ನೂಗ್ತಾನ. ನೂಕಿದಾಗ ಕೂಸು ತಾಯಿ ಗರ್ಭದಿಂದ ಭೂಮಿಗೆ ಬರ್ತದೆ. ಅದಕ್ಕೆ ನಡೆದ ಕೆಳಗೆ ಎರಡು ಚಿಹ್ನೆ ಇರ್ತಾವೆ ನೋಡ್ರಿ. ಪ್ರತಿಯೊಬ್ಬರಿಗೂ ಇರ್ತಾವ, ಕೂಸುಗಳಿಗೂ ಇರ್ತಾವ. ಭಗವಂತನಿಗೆ ಮಾತು ಕೊಟ್ಟಿವಿ, ಅದಕ್ಕೆ ಇದನ್ನು ನೆನೆಸಿಕೊಂಡ್ರೆ ನಿದ್ರೆ ಬರುವಲ್ದು ಅಂತಾರೆ ಶ್ರೀಮನ್ ನಿಜಗುಣರು. ಇದನ್ನು ನೆನೆಸ್ಕೊಂಡ್ರೆ ನನಗೆ ನಿದ್ರೆ ಬರುವಲ್ದು. ಹೊಳ್ಳಿ ಈ ಗರ್ಭಕ್ಕೆ ಬಾರದಂತೆ ಮಾಡು ಭಗವಂತ. ಭಾಳ ಚಂದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರವರು. ಬ್ರಾಹ್ಮಣ, ಲಿಂಗಾಯತ, ಮುಸಲ್ಮಾನ ಅಂತ ಇವೇನದಾವಲ್ಲ, ಇವೆಲ್ಲ ಜಾತಿವಾಚಕ ಪದಗಳು. ಇವು ನಾವು ಮಾಡ್ಕೊಂಡಿರತಕ್ಕಂಥ ವಾಚಕ ಪದಗಳು ಅಂತ ಕರೀತಾರೆ. ಇಲ್ಲಿ ತತ್ವವಾಚಕ ಪದಗಳು ಬಹಳ ಲಕ್ಷ್ಯ ಕೊಟ್ಟ ನಾವು ಇದನ್ನೊಂದು ಸ್ವಲ್ಪ ಆಳವಾಗಿ ತಗೊಂಡಿವಿ ಅಂದ್ರೆ ಅದರ ಅರ್ಥ ನಮಗೆ ಗೊತ್ತಾಗ್ತದೆ. ಬ್ರಾಹ್ಮಣ ಅಂತ ಯಾರಿಗನಬೇಕು? ಭಾಳ ಚಂದ ಹೇಳ್ತಾರವರು. ಬ್ರಾಹ್ಮಣ ಯಾರಿಗನಬೇಕು ಅಂತ ಕೇಳಿದರೆ ಬ್ರಾಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಇಲ್ಲಿ ತನಕ ಹೇಳಿರುವಂಥ ನಮ್ಮ ನಿಮ್ಮೆಲ್ಲರ ಜಾತಿ ವಾಚಕ ಪದಗಳ ಮೂಲ ಸ್ವರೂಪವಾಗಿರತಕ್ಕಂಥದ್ದೇನದ, ಸತ್ತು ಚಿತ್ತು ಆನಂದ ಪರಿಪೂರ್ಣನಾಗಿರ್ತಕ್ಕಂಥ ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ಯಾವನು ತಿಳಿತಾನಲ್ಲ ಅವನೇ ನಿಜವಾದ ಬ್ರಾಹ್ಮಣ ಅಂತ ತಿಳ್ಕೊಂಡು ಕರೀತಾರೆ. ಅವನ ಬ್ರಾಹ್ಮಣ ಅಂತ. ಇನ್ನು ಶರೀರದ ದೃಷ್ಟಿ ಒಳಗೆ ನೋಡಿದರೆ ಬ್ರಾಹ್ಮಣ ಅಂದರೆ ಇಲ್ಲಿ ಕೂಡ ವಿಂಗಡಣೆ ಮಾಡ್ತಾರವ್ರು. ವಿಶ್ಲೇಷಣೆ ಮಾಡೋಕ್ಕೆ ಸಮಯ ಇಲ್ಲ. ಸಮುದ್ರ ಬಡ ಹೈ ಬಟ್ ಲೋಟ ಚೋಟ ಹೈ, ವಿಷಯ ಬಡ ಹೈ ಬಟ್ ಸಮಯ ಅಭಾವ ಹೈ. ತಲಿ ಬ್ರಾಹ್ಮಣ. ಕ್ಷತ್ರಿಯ ಯಾರು? ಭುಜ. ಇಲ್ಲಿ ಶರೀರಕ್ಕೂ ಕೂಡ ಜಾತಿಯನ್ನು ಹೋಲಿಸಿ ಹೇಳ್ಯಾರ. ಹೊರಗಿನ ಜಾತಿ ಎಲ್ಲ ಇಲ್ಲಿ ಕೂಡ ಅದಾರೆ. ಅವನಿಗೆ ಬ್ರಾಹ್ಮಣ ಅಂತಾರೆ. ಇದು ಅನುಕೂಲ ಅಂತ ತಿಳ್ಕೊಂಡು ನಮ್ಮ ಅನುಕೂಲಕ್ಕಾಗಿ ನಾವು ಕರ್ಕೋತೀವಿ. ಇರಲಿ. ಇನ್ನು ಲಿಂಗಾಯತರು ಅಂತ ಯಾರಿಗಂತಾರೆ ಅಂತ ಕೇಳಿದರೆ ಲಿಂಗದ ಸ್ವರೂಪವನ್ನು ಅರಿತಿರಬೇಕು. ಆ ಲಿಂಗಾಂಗ ಭಾವವನ್ನು ತಾನು ಧಾರಣ ಮಾಡಿರತಕ್ಕಂಥವನಿರಬೇಕು. ಆ ಲಿಂಗಾಂಗದ ಸಾಮರತ್ವವನ್ನು ತಾನು ತಿಳ್ಕೊಂಡಿರಬೇಕು. ಲಿಂಗವೇ ತಾನೇ ಲಿಂಗವಾಗಿ ಯಾವನಿರ್ತಾನೋ ಅವ ನಿಜವಾದ ಲಿಂಗಾಯತ ಅಂತ ಕರೀತಾರೆ. ಭಾಳ ಚಂದ ಉದಾಹರಣೆಯನ್ನು ಕೊಡ್ತಾರೆ. ನೀವು ವೀರಶೈವ ಅಂತ ಯಾರಿಗನಬೇಕು? ನೀವು ಸಿದ್ಧಾಂತ ಚಿಕ್ಕಮನೆಯೊಳಗೆ ತೆಗೆದು ನೋಡ್ರಿ, ಗೊತ್ತಾಗ್ತದೆ. ವೀರಶೈವ ಅಂತ ಯಾರಿಗನಬೇಕು ಅಂತ ಕೇಳಿದರೆ ವಿ ಶಬ್ದೆ ನೂಚ್ಯತೆ ವಿದ್ಯಾ ಶಿವ ಜೀವ ಐಕ್ಯ ಬೋಧಿಕಾ ತಸ್ಯ ರಮತೆ ಶೈವ ವೀರಶೈವ. ಇವು ಶ್ಲೋಕ ಆಗಿರ್ಬೋದು. ಕೆಳಗೊಂದು ಮಾತು ಹೇಳ್ತಾರವರು. ಇದನ್ನು ವಿಂಗಡಣೆ ಮಾಡಿ ಒಂದೊಂದನ್ನು ಅಕ್ಷರವನ್ನು ಬಿಡಿಸ್ತಾರೆ. ವೀರಶೈವ ಅಂತ ಯಾರಿಗನಬೇಕು? ವಿ ಅಂದರೆ ವಿದ್ಯಾ, ಬ್ರಹ್ಮವಿದ್ಯಾ. ಬರೇ ವಿದ್ಯಾ ಅಲ್ಲ, ಹೊಟ್ಟೆ ಪಾಡಿಗಾಗಿ ಕಲಿತಿರತಕ್ಕಂಥ ವಿದ್ಯೆಗಳು ಭಾಳ ಅದಾವ. 64 ವಿದ್ಯೆಗಳಲ್ಲಿ 63 ವಿದ್ಯೆಗಳು ವೇಸ್ಟ್ ಅದಾವ. 64ನೇ ವಿದ್ಯೆನೇ ಬ್ರಹ್ಮವಿದ್ಯಾ.
ಅದಕ್ಕೆ ಹೇಳ್ತಾರೆ ಆ ವಿದ್ಯೆ, ವಿ ಅಂದರೆ ವಿದ್ಯಾ, ಅದು ಬ್ರಹ್ಮವಿದ್ಯಾ. ಆ ಬ್ರಹ್ಮವಿದ್ಯೆಯಲ್ಲಿ ಯಾರ ಬುದ್ಧಿ ರಮಣ ಮಾಡ್ತದೋ ಅವನಿಗೆ ವೀರಶೈವ ಅನ್ನಬೇಕು ಅಂತ ಕರೀತಾರೆ. ಇನ್ನು ಮುಸಲ್ಮಾನ ಅಂತ ಯಾರಿಗನ್ಬೇಕು? ಭಾಳ ಚಂದ ಹೇಳ್ತಾರವರು. ಏಕದೇವ ಉಪಾಸನೆಯಲ್ಲಿ ನಿಷ್ಠಾವುಳ್ಳವನಾಗಿರಬೇಕು, ಮಾನವೀಯ ಮೌಲ್ಯಗಳಲ್ಲಿ ತನ್ನಲ್ಲಿ ಅಳವಡಿಸಿಕೊಂಡಿರಬೇಕು, ವಿಶ್ವವನ್ನ ವಿಶ್ವದ ಜನಾಂಗವನ್ನ ಯಾವನು ಪ್ರೀತಿಸ್ತಾನಲ್ಲ ಅವನೇ ಮುಸಲ್ಮಾನ ಅಂತ ಕರೀತಾರೆ. ಅಂದರೆ ಇಲ್ಲಿ ಕುರಾನ ಬೇರೆ ಇಲ್ಲ, ಪುರಾಣ ಬೇರೆ ಅಲ್ಲ. ಅದಕ್ಕೆ ಶರೀಫ್ರ ಅಂತಾರೆ, ಮಂದಿ ಮಸೀದು ಚರ್ಚೆಗಳು ಕೂಡ ಅವು ಗುಡಿ ಕಲ್ಲ ಮಣ್ಣಿನಿಂದ ಕಟ್ಟಿರ್ತಕ್ಕಂಥವು ಅದಾವೆ. ಇಲ್ಲಿ ಕೂಡ ನಮ್ಮಲ್ಲಿ ಗುಡಿಯ ನೋಡಿರನ್ನ, ದೇಹದ ಗುಡಿಯ ನೋಡಿರನ್ನ. ನಮ್ಮಲ್ಲಿ ಒಂದಿರ್ತಕ್ಕಂಥ ಗುಡಿಯನ್ನು ಕಟ್ಟಬೇಕು ಅಂತ ತಿಳ್ಕೊಂಡು ಇಂಥವ್ರಿಗೆ ಮುಸಲ್ಮಾನ ಅಂತ ಕರಿಬೇಕು. ಇಲ್ಲಿ ಲಿಂಗ ಅನ್ನೋದಕ್ಕೆ ಬಹಳ ವಿಶ್ಲೇಷಣೆ ಮಾಡ್ಯಾರ ಅವರು. ನನಗೆ ಸಮಯ ಇಲ್ಲ, ಆದರೆ ಬಹಳ ವಿಶ್ಲೇಷಣೆ ಮಾಡ್ಯಾರ. ಮತ್ತೊಂದು ದಿನ ಸಮಯ ಸಿಕ್ಕಾಗ ನಾನು ಹೇಳ್ತೀನಿ. ಆದರೂ ಕೂಡ ಇಲ್ಲಿ ಇವತ್ತಿನ ದಿನ ವಿಶೇಷವಾಗಿ ನಿಮಗೆ ಇನ್ನೊಂದು ಕಿವಿ ಮಾತು ಹೇಳೋದೇನಪ್ಪ ಅಂತ ಕೇಳಿದರೆ, ಎಲ್ಲ ರೊಟ್ಟಿ ತೊಗೊಂಡು ಬರ್ತೀರಿ, ಎಷ್ಟು ಭಕ್ತಿವಂತರ ಅದಿರಿ ಅಂತ ಕೇಳಿದರೆ ನಿಮ್ಮನ್ನು ನೋಡಿ ನಾನು ಪದೇ ಪದೇ ಹೊಗಳಂಗಿಲ್ಲ. ಹೊಗಳಿ ಹೋಗಾಕೆ ನನಗೆ ಕ್ಷಣ ಹತ್ತಂಗಿಲ್ಲ. ನನಗೆ ಅದು ಕಲಾ ಐತಿ, ಮತ್ತು ಇಲ್ಲ ಅನ್ಕೋಬೇಡ್ರಿ. ನಿಮ್ಮೂರು ಚಂದ, ನೀವ ಚಂದ, ನೀವು ಮಾಡಿದ್ದೇ ಚಂದ, ನೀವು ಮಾಡಿದ್ದೇ ಸರಿ ಅಂತ ತಿಳ್ಕೊಂಡು ನಾನು ಗೋನಾಡಿಸಿ ನಿಮ್ಮದ್ರೊಳಗೆ ನಾನು ಒಬ್ಬಳಾಗಿ ನಾನು ಸಹಜವಾಗಿ ನಮ್ಮೂರಿಗೆ ಹೋದ್ನಿ ಅಂದ್ರೆ ಚಟ್ನಳ್ಳಿ ಪೂಜ್ಯರು ಅಲ್ಲಿಂದ ಇಲ್ಲಿಗೆ ಕರೆಸಿದ್ರು ಕೂಡ ವೇಸ್ಟ್ ಆಗ್ತದೆ. 4 ಮಾತು ವಿದ್ಯೆ ಮಾತುಗಳು, ಜ್ಞಾನದ ಮಾತುಗಳು ನಿಮಗೆ ತಿಳಿಲಿಲ್ಲ ಅಂದರೂ ಕೂಡ ಅವ್ರ ಪೂಜ್ಯರು ನನಗೆ ಕರೆಸಿದ್ದಕ್ಕೂ ಕೂಡ ವೇಸ್ಟ್ ಅನ್ನಿಸ್ಕೋತದೆ. ಯಾಕೆ ಇವತ್ತು ಹೇಳ್ತೀನಿ ನಾನು ನಿಮಗೆ. ಇವತ್ತು ಏನೋ ಹೇಳ್ಬೇಕು ಅನ್ಸದ. ನೀವು ಇಲ್ಲಿ ಹೆಂಗದ್ರಿ ಶಾಪೂರು ಬಸವೇಶ್ವರ ನಗರದ ಜನರು ಭಕ್ತಿ ಹೆಂಗೈತಿ ಅಂತ ಕೇಳಿದರೆ, ಗಂಗೆ ಒಂದು ದಿನ ಬತ್ತಬಹುದು, ತುಂಗೆ ಭದ್ರೆ ಒಂದು ದಿನ ಬತ್ತಬಹುದು, ಯಮುನೆ ಒಂದು ದಿನ ಬತ್ತಬಹುದು, ಕೃಷ್ಣೆ ಒಂದು ದಿನ ಬತ್ತಬಹುದು, ಆದರೆ ಶಾಪೂರು ಜನರ ಭಕ್ತಿ ಎಂದು ಬತ್ತಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ನಾವು ಎಲ್ಲ ಊರುಗಳನ್ನು ನೋಡಿವಿ, ಎಲ್ಲ ಊರು ತೀರ್ಥಕ್ಷೇತ್ರಗಳನ್ನು ಅಡ್ಡಾಡ್ತೀವಿ. ದಿನ ನೀವ ಚಂದ ಅಂತ ಹೊಗಳಿದೀವಿ ಅಂದ್ರೆ ನೀವು ಭಾಳ ಮ್ಯಾಲೆ ಹೋಗ್ತೀರಿ. ನಿಮ್ಮನ್ನು ಮ್ಯಾಲೆ ಹೋಗಕ್ಕೆ ಬಿಡಂಗಿಲ್ಲ. ನಾವು ಅಟ್ಟೆ ನ್ಯೂಟ್ರಲ್ ಇಡ್ತೀವಿ. ನಾವು ಭಾಳ ಬೆರಕಿದ್ದೀವಿ. ಹಲವಾರು ಊರುಗಳನ್ನು ನೋಡೀವಿ, ಹಲವಾರು ಊರುಗಳನ್ನು ಅಡ್ಡಾಡೀವಿ, ಸಿಟಿಗಳಲ್ಲಿ ಪುರಾಣ ಮಾಡೀವಿ. ಆದರೂ ಕೂಡ ನಾನು ಕಂಡಿದ್ದು, ನನಗನಿಸಿದ್ದು ನಾನು ಇವತ್ತು ಹೇಳ್ತೀನಿ. ಲಾಸ್ಟಿಗೂ ಹೇಳ್ತೀನಿ ನಿಮಗೆ. ನನಗೇನು ಅನಿಸೈತೆ ಅನ್ನೋದನ್ನು, ನನಗಿಲ್ಲೇನು ಆಗೈತಿ ಅನುಭವ ಅನ್ನೋದು ಹೇಳ್ತೀನಿ ನಿಮಗೆ. ಯಾಕೆ ಒಬ್ಬ ಮಹಾತ್ಮರು ಬಂದ ಅಲ್ಲಿ ಪಾದ ಇಟ್ಟು ಅಲ್ಲಿ ಜೀವನ ಮಾಡ್ಬೇಕು, ಕಷ್ಟನೋ ಸುಖನೋ. ಅವರು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದಂಗಿಲ್ಲ. ಈಗ ಏನು ನೀವೇನು ಅಂದದ್ದು ಅನಿಸ್ಕೋಬೇಕು, ಕೊಟ್ಟ ಗುಣಬೇಕು. ಮಾನ್ಯ ಲೋಕಾಪುರ ಪೂಜ್ಯರು ಅದ್ರ ಬಗ್ಗೆ ಹೇಳ್ಯಾರ. ಅದೊಂದು ಜ್ಯೋತಿರ್ಲಿಂಗ, ಇದು ತೀರಾಲಿಂಗ. ಹೇಳೇ ಬಿಟ್ಟಾರವರು. ಅದು ಮಾತಾಡಲಾರ್ದ ಲಿಂಗ, ಇದು ಮಾತಾಡೋ ಲಿಂಗ. ಇರಲಿ. ಸಾವಿರ ಸಾವಿರ ಬಳೆ ಚೂರಿನೊಳಗೆ ಒಂದು ಮಿಂಚು ಬಹಳ ಶ್ರೇಷ್ಠ. ಸಾವಿರ ಸಾವಿರ ಬಳೆ ಚೂರಿನೊಳಗೆ ಒಂದು ಮಿಂಚು ಬಹಳ ಶ್ರೇಷ್ಠ. ಸಾವಿರ ಸಾವಿರ ಮಿಂಚಿನೊಳಗೆ ಒಂದು ಮುತ್ತು ಬಹಳ ಶ್ರೇಷ್ಠ. ಸಾವಿರ ಸಾವಿರ ಮುತ್ತಿನೊಳಗೆ ಒಂದು ವಜ್ರ ಬಹಳ ಶ್ರೇಷ್ಠ. ಸಾವಿರ ಸಾವಿರ ವಜ್ರದಲ್ಲಿ ಒಂದು ಮಾಣಿಕ್ಯ ಬಹಳ ಶ್ರೇಷ್ಠ. ಸಾವಿರ ಸಾವಿರ ಊರುಗಳಲ್ಲಿ ಈ ಶಾಪೂರು ನಗರ ಬಹಳ ಶ್ರೇಷ್ಠ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದಿಲ್ಲ? ನಾನು ಹಿಂಗೆ ಹೇಳ್ಕೊತವ್ರೆ ಖುಷಿ ಆಕತಿಲ್ಲ ನೀವು? ಭಾಳ ಅದು ಹತ್ತಲ್ಲ, ನನಗೆ ಅನಿಸ್ಬೇಕದು, ನನಗೆ ಅನಿಸ್ಬೇಕು. ನನ್ನ ಹೃದಯ ತುಂಬಿದಾಗ ನಾ ಮಾತ್ರ ನಿಮ್ಮ ಬಗ್ಗೆ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ರು ಹೇಳಂದ್ರೆ ಹೇಳಂಗಿಲ್ಲ. ಬೆನ್ನಿಗೆ ಬೆಕ್ಕ ಭಾಳ, ಪೊಲೀಸರಿಗೆ ಗತ್ತ ಭಾಳ, ಹಾಲಿಗೆ ಉಕ್ಕ ಭಾಳ, ಶಾಪೂರು ಜನರ ಭಕ್ತಿ ಭಾಳ ಅಂತ. ಏನು ಹಂಗೆ ಭಾಳ ಚಂದ. ಇಲ್ಲಿ ಬಸವೇಶ್ವರ ನಗರದ ಜನ ಎಲ್ಲ ಭಕ್ತಿವಂತರದಿ, ಪುಣ್ಯಾತ್ಮರದಿರಿ, ದಾನ ಧರ್ಮಾತ್ಮರದಿರಿ. ಪದೇ ಪದೇ ದಾನ ಮಾಡಿರಿ ಅಂತ ಹೇಳಕ್ಕೆ ನಮ್ಮ ಮನಸ್ಸು ಒಪ್ಪಂಗಿಲ್ಲ. ಯಾಕಂದ್ರೆ ಬ್ಯಾಡಂದ್ರೂ ಬಂದು ಬೀಳ್ತದ ಅದು. ಯಾಕಂದ್ರೆ ಆ ಸ್ಥಾನಕ್ಕೊಬ್ಬ ಗುರು ಅದಾನ.
ಆ ಸ್ಥಾನಕ್ಕೆ ಒಬ್ಬ ಕಾವಿಧಾರಿ ಅದಾನ, ಆ ಸ್ಥಾನಕ್ಕೆ ಜ್ಯೋತಿರ್ಲಿಂಗ ಅದಾವ. ಆ ಜ್ಯೋತಿರ್ಲಿಂಗ ನಿಮ್ಮನ್ನ ಹ್ಯಾಂಗೆ ಕರ್ಕೋತದ, ನಿಮ್ಮ ಕಡೆ ಏನು ಮಾಡಿಸ್ಕೋತದ, ಅದು ಹ್ಯಾಂಗೆ ಜಾತ್ರೆ ನಡೆಸ್ಕೋಬೇಕು ಅವ ನಡೆಸ್ಕೋತಾನೆ. ನಾವು ಮಾಡಿ ಬಂದರೆ ನಮ್ಮ ಅಳು ಅಲ್ಲ, ಮಾಡಿದ್ದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿನಿ ಎನ್ನದಿರ ಲಿಂಗಕ್ಕೆ, ಮಾಡಿನಿ ಎನ್ನದಿರ ಜಂಗಮಕ್ಕೆ, ಮಾಡಿನಿ ಎಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನಿವನಮ ಕೂಡಲ ಸಂಗಮ ದೇವ. ಮಾಡಿನಿ ಅಂತ ನಮ್ಮ ಮನಸ್ಸಿನೊಳಗೆ ಬರಬಾರ್ದು, ಕೊಟ್ಟಿನಿ ಅಂತ ಮನಸ್ಸಿನೊಳಗೆ ಬರಬಾರ್ದು, ಬಲಗೈಲೆ ಕೊಟ್ಟದ್ದು ಎಡಗೈಲೆ ಗೊತ್ತಾಗಬಾರ್ದು. ಇದೆಲ್ಲ ಗೊತ್ತಾಗಬೇಕಂದ್ರೆ ನಾಳೆಗೆ ಬಂದ್ರೆ ಗೊತ್ತಾಗ್ತದೆ ಅಂತ ನಾನು 4 ಮಾತುಗಳನ್ನು ಮುಗಿಸಿ ವಿರಾಮ ಕೊಡ್ತೀನಿ. ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ.